ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೌದಾ, ಸರಿಮ್ಮ, ಹೋಗ್ಬಿಟ್ ಬಾ. ಅಮೃತ, ಒಂದು ನಿಮಿಷ. ಇವತ್ತಿಂದ ನನ್ನ ಜೊತೆ ನಿಂಗೆ ಆಫೀಸಿಗೆ ಬರೋಕ್ಕಾಗತ್ತಾ? ಅದು ನೋಡಮ್ಮ, ನಿನ್ನ ಕೆಲ್ಸಕ್ಕೆ ಬರಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಇಷ್ಟು ದಿನ ಅರ್ಜುನ್ ಇದ್ದರು. ಅವರು ಕೆಲವು ಕೆಲಸಗಳನ್ನ ನೋಡ್ಕೋತಾ ಇದ್ರು. ಇದಕ್ಕಿದ್ದ ಹಾಗೆ ಅವ್ರನ್ನ ಕೆಲಸದಿಂದ ತೆಗೆದ ಮೇಲೆ ನನ್ನ ಕೈ ಕಟ್ ಹಾಕ್ದಾಗ ಆಗ್ಬಿಟ್ಟಿದೆ ಅಮ್ಮ. ಅರ್ಜುನ್ ನೋಡ್ಕೋತಿದ್ದು ಎಷ್ಟೋ ಕೆಲಸನ ಈಗ ನಾನೇ ನೋಡ್ಕೋಬೇಕು. ತುಂಬ ಕಷ್ಟ ಆಗ್ತಾ ಇದೆ. ಅರ್ಜುನ್ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಕಷ್ಟ ಅಂದರೆ ಏನಪ್ಪ ಮಾಡೋಕ್ಕಾಗತ್ತೆ? ಎಷ್ಟೇ ಕಷ್ಟ ಆದರೂ ನಮ್ಮ ಕೆಲಸಗಳು ನಾವು ತಾನೇ ಮಾಡಬೇಕು. ಏನೋ ಪಾಪ ಹೇಗಿದ್ರು ಅವ್ನು ಬರ್ತಾ ಇದ್ದ. ಆದರೆ ಇದ್ದಕ್ಕಿದ್ದಾಗೆ ಅದು ಇದು ಅಂತ ಹೇಳಿ ಅವನು ಬರದೇ ಇರೋ ಹಾಗೆ ಮಾಡಿದ ಅಮೃತ ತಾನೆ. ಅಂದರೆ ಅರ್ಜುನ್ಗೆ ಅಮೃತ ಕಂಡೀಷನ್ ಹಾಕಿ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದು ನ್ಯಾಯವಾಗೇ ಇದೆ. ನಿನ್ನ ದಾರಿಗೆ ಅಡ್ಡ ಬಂದಿದ್ದ. ಐ ಮೀನ್ ಅವನು ಇಲ್ಲಿ ಬಂದು ಕೆಲಸ ಮಾಡೋದು ಬಿಟ್ಟು ನಿನ್ನ ಜೊತೆ ಮಾತಾಡೋಕ್ಕೆ ಬರ್ತಿದ್ನಲ್ವಾ? ಅವನು ಲಿಮಿಟ್ಸ್ನ ಕ್ರಾಸ್ ಮಾಡಿಬಿಟ್ಟ. ಅದಕ್ಕೆ ಅಲ್ವಾ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದು? ಅಲ್ಲ, ಅವನು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಅಮೃತ ಯಾಕೆ ನೀನು ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಿದ್ಲು ಹೇಳಿ? ಹೌದಲ್ವಾ ಅಮೃತ? ಮಾವ, ಅರ್ಜುನ್ ಅವ್ರನ್ನ ಕೆಲಸದಿಂದ ತೆಗೆಯೋದಕ್ಕೆ ಏನೇ ಕಾರಣ ಇರಲಿ, ಅದು ಈಗ ಬೇಡವಾದ ವಿಷಯ. ಆದರೆ ಅರ್ಜುನ್ ಅವರು ಈ ಮನೆಗೆ ಚೆನ್ನಾಗಿ ಒಪ್ಕೊಂಡಿದ್ರು. ಇವರಿಗೆ ಬಲಗೈ ಆಗಿದ್ರು. ಇಂಜಿನಿಯರ್ ಆಗಿ ತುಂಬ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅದು ಅಲ್ಲದೆ ಈ ಮನೆ ಮಗನಾಗಿ ಆಫೀಸ್ ಕೆಲಸದ ಜೊತೆಗೆ ಮನೆ ಕೆಲಸನೂ ಮಾಡಿಕೊಡ್ತಾ ಇದ್ರು. ತುಂಬ ಒಳ್ಳೆ ಹುಡುಗ ಅವನು. ಸರೋಜ, ಈಗ ಅರ್ಜುನ್ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ನೀನು? ಅವ್ನ ವಿಷಯ ಮಾತಾಡಿದ್ರೆ ನಮ್ಮ ಅಮೃತಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ? ಅವಳಿಗೆ ಇಷ್ಟ ಆಗದೆ ಇರೋ ವಿಷಯನ ಅವಳ ಮುಂದೆ ಯಾಕೆ ಮಾತಾಡ್ತೀಯ ನೀನು? ರೀ, ಕ್ಷಮಿಸ್ಬಿಡ್ರಿ. ಮಾವ ಅರ್ಜುನ್ ಅವ್ರ ಬಗ್ಗೆ ಹೇಳಿದ್ದಕ್ಕೆ ನಾನು ಮಾತಾಡಬೇಕಾಗಿ ಬಂತು ಅಷ್ಟೆ. ಇಟ್ಸ್ ಓಕೆ. ನೋಡು ಅಮೃತ, ಇನ್ಮೇಲಿಂದ ದಯವಿಟ್ಟು ನೀನು ಆಫೀಸಿಗೆ ಬಾ. ನೋಡು, ನೀನು ಡೈಲಿ ಆಫೀಸಿಗೆ ಬಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅರ್ಜುನ್ ಜಾಗಕ್ಕೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ತನಕನಾದರೂ ನೀನು ಆಫೀಸಿಗೆ ಬಾಮ್ಮ. ಆಮೇಲೆ ನಿನಗೆ ಬಿಟ್ಟಿದ್ದೆ. ಸರಿ, ಆಯಿತು. ಆದರೆ ನಾನೀಗ ದೇವಸ್ಥಾನಕ್ಕೆ ಹೋಗಲೇಬೇಕು. ಬಂದಮೇಲೆ ಹೋಗೋಣ. ಥ್ಯಾಂಕ್ ಯು ಅಮೃತ. ನೀನು ದೇವಸ್ಥಾನದಿಂದ ಬರೋ ತನಕ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಹೋಗಿ ಬರ್ತೀನಿ. ಸರೋಜಾ, ನಾನು ಆಫೀಸ್ಗೆ ಕೆಲವು ಫೈಲ್ಸ್ ರೆಡಿ ಮಾಡ್ಕೊತಿರ್ತೀನಿ. ಸ್ವಲ್ಪ ಕಾಫಿ ತೊಗೊಂಬರ್ತೀಯಾ? ಸರಿ ರೀ. ಅವರು ಇಲ್ಲ. ಅವಳು ಇಷ್ಟೊತ್ತಾದರೂ ಬರದೇ ಇರೋದನ್ನ ನೋಡ್ತಾ ಇದ್ರೆ ಅವಳಿಗೇನೋ ತೊಂದರೆ ಆಗಿದೆ ಅಂತ ನನಗೆ ಗಾಬರಿ ಆಗ್ತಾ ಇದೆ. ಸರೋಜಾ, ನೀವಿಬ್ಬರು ಅಮೃತ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಅಂದರೆ ಅಮೃತಂಗೆ ಈ ಊರು ಹೊಸದು. ಇಷ್ಟರ ಮೇಲೆ ಅವಳು ಒಬ್ಬಳೇ ಎಲ್ಲೂ ಓಡಾಡಿ ಅಭ್ಯಾಸ ಇಲ್ಲ ಅವಳಿಗೆ. ಹಾಗಂತ ನೀನು ತಿಳ್ಕೊಂಡಿದ್ದೀಯ ವಿಕ್ರಮ್. ಅಮೃತ ತುಂಬ ಬುದ್ಧಿವಂತೆ. ದೇವ್ರ ಮೇಲೆ ಅದು ಎಷ್ಟೊಂದು ಭಕ್ತಿ ಇದೆ ಅಂತೀಯ. ಅವಳು ದೇವ್ರ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ಭಕ್ತಿನಲ್ಲೇ ಮುಳುಗೋಗ್ತಾಳೆ. ಅದೇನೋ ಸರಿ ಮವ, ಆದರೆ ಅಮೃತ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ಲು. ಅವಳು ಹೇಳಿ ಹೋದ್ಮೇಲೆ ಸರಿಯಾದ ಸಮಯಕ್ಕೆ ಬಂದೇ ಬರ್ತಾಳೆ. ಆದರೆ ಇವತ್ತು ಗಾಬರಿ ಆಗಬೇಡಮ್ಮ. ಅಮೃತ ತುಂಬ ಜವಾಬ್ದಾರಿ ಇರೋ ಹುಡುಗಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ. ಚಿಂತೆ ಮಾಡಬೇಡಿ. ಹಾಗೆ ಚಿಂತೆ ಮಾಡದೆ ಇರೋದಕ್ಕೆ ಆಗ್ತಾ ಇಲ್ಲ ಚಿಕ್ಕಪ್ಪ. ಯಾಕೋ ತುಂಬ ಆತಂಕ ಆಗ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ, ನಾನೇ ದೇವಸ್ಥಾನಕ್ಕೆ ಹೋಗಿ ಅಮೃತನ ಕರ್ಕೊಂಬಂದ್ಬಿಡ್ತೀನಿ. ಯಾಕೋ ತುಂಬ ತಲೆ ಸಿಡಿತಿದೆ. ಒಂದು ಸ್ವಲ್ಪ ಕಾಫಿ ಮಾಡಿಕೊಡ್ತೀಯಾ? ಕುಡಿದ್ಬಿಟ್ಟು ಹೊರಡ್ತೀನಿ. ಸರಿ ರೀ, ತಂದೆ. ಸರೋಜ, ಒಂದು ನಿಮಿಷ. ಏನು ಮವ? ಇರಮ್ಮ, ಹೇಳ್ತೀನಿ. ವಿಕ್ರಮ್, ಒಂಚೂರು ದುಡ್ಡು ಬೇಕಾಗಿತ್ತು. ಚೆಕ್ ಬರ್ಕೊಡ್ತೀನಪ್ಪ? ಖಂಡಿತ ಚಿಕ್ಕಪ್ಪ, ಬರ್ಕೊಡ್ತೀನಿ. ಸರಿ, ಹಾಗಿದ್ರೆ ಸರೋಜ, ನೀನು ಹೋಗಿ ಚೆಕ್ ಬುಕ್ ತೊಗೊಂಡು ಬಾ. ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಮಾವ, ನೀವೇ ಕಾಫಿ ಮಾಡ್ಕೊಂಡು ಬರ್ತೀರಾ? ನಾನು ಕಾಫಿ ಮಾಡಿಕೊಟ್ಟು ಆಮೇಲೆ ನಿಮಗೆ ಚೆಕ್ ಬುಕ್ ತಂದು ಕೊಡ್ತೀನಿ.
ಅಯ್ಯೋ ಅಲ್ಲಿವರೆಗೂ ಬ್ಯಾಂಕ್ ಓಪನ್ ಇರಬೇಕಲ್ಲಮ್ಮ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರೋದು ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಅಷ್ಟರಲ್ಲಿ ನಾನು ಹೋಗಿ ಬ್ಯಾಂಕಿಗೆ ಚೆಕ್ ಹಾಕಿ ಬರ್ತೀನಿ. ಸರೋಜಾ, ಹಾಗಾದರೆ ಒಂದು ಕೆಲಸ ಮಾಡು, ನನಗೆ ಕಾಫಿ ಏನು ಬೇಡ, ನೀನು ಹೋಗಿ ಚೆಕ್ ಬುಕ್ ತೊಗೊಂಡು ಬಾ. ಚಿಕ್ಕಪ್ಪಂಗೆ ಚೆಕ್ ಬರ್ಕೊಟ್ಟು ನಾನು ಅಮೃತನ ದೇವಸ್ಥಾನದಿಂದ ಕರ್ಕೊಂಬರ್ತೀನಿ. ಅಯ್ಯೋ ಇದೇ ಬೇಡ ಅನ್ನೋದು. ನನ್ನ ಮಗನಿಗೋಸ್ಕರ ನಾನು ಕಾಫಿ ಮಾಡ್ಕೊಂಡು ಬರೋದು ತಪ್ಪ. ನೀನು ಹೋಗಿ ಚೆಕ್ ಬುಕ್ ತೊಗೊಂಡ್ಬಮ್ಮ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಅರೆ ಏನು ಮುಖ ಮುಖ ನೋಡ್ತಿದ್ದೀರಾ? ಬೇಗ ಹೋಗಿ ಚೆಕ್ ಬುಕ್ ತೊಗೊಂಡ್ಬಮ್ಮ, ನಮ್ಗೆ ಲೇಟ್ ಆಗುತ್ತೆ ಇಬ್ರಿಗೂ. ಸರಿ ಮಾವ. ವಿಕ್ರಮ್, ನಾನು ಹೋಗಿ ಬೇಗ ಕಾಫಿ ಮಾಡ್ಕೊಂಡು ಬರ್ತೀನಿ. ಹಾಂ, ರೀ, ಅಡಿಗೆ ಮನೇಲಿ ನೀವೇನ್ರಿ ಮಾಡ್ತಾ ಇದ್ದೀರಾ? ವಿಕ್ರಮ್ ಕಾಫಿ ಬೇಕು ಅಂದ, ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಯಾಕೆ ಅವ್ನ ಹೆಂಡತಿ ಇಲ್ವಾ? ಅಯ್ಯೋ ಮೆತ್ತಗೆ ಮಾತಾಡೆ. ಸರೋಜಾ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು, ಆದರೆ ನಾನು ಬೇಡ ನಾನೇ ಮಾಡ್ತೀನಿ ಅಂತ ಬಂದಿದ್ದೀನಿ. ಕಾಫಿ ನೀವೇ ಮಾಡ್ತೀನಿ ಅಂತ ಬಂದ್ರ? ಯಾಕೆ? ಯಾಕೆಂದರೆ ನಾನು ಆ ಯಮರಾಜನ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ಇವರಿಬ್ಬರನ್ನ ನಿನ್ನ ಹತ್ರ ಕಳಿಸ್ತೀನಿ ಅಂತ. ರೀ, ಅದು ಏನು ಹೇಳ್ತಾ ಇದ್ದಾರೋ ಸರಿಯಾಗಿ ಹೇಳಿ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಿ. ಏನ್ರಿ ಇದು? ಇದು ಗ್ಲೌಸ್. ಅದು ನನಗೂ ಕಾಣುತ್ತೆ. ಯಾಕೆ ಹಾಕ್ಕೊಳ್ತಾ ಇದ್ದೀರಾ? ಯಾಕೆಂದ್ರೆ ನನ್ನ ಸೇಫ್ಟಿಗೆ. ಸೇಫ್ಟಿಗ? ರೀ, ಏನ್ರಿ ಹೇಳ್ತಾ ಇದ್ದೀರಾ? ನೋಡು ಏನು ಮಾಡ್ತೀನಿ ಅಂತ. ಇಲ್ಲಿ ನೋಡು, ಇದರಲ್ಲಿರೋ ಪುಡಿನ ಕಾಫಿಗೆ ಹಾಕ್ಕೊಟ್ರೆ ಅವರು ಸತ್ತಂಗೆ. ಅದಕ್ಕೆ ಈ ಗ್ಲೌಸು ಸೇಫ್ಟಿಗೆ. ಈ ಪುಡಿ ಅವ್ರ ದೇಹದೊಳಗೆ ಸೇರಿಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲದೆ 3 ತಾಸಲ್ಲಿ ಅವ್ರ ಪ್ರಾಣ ಹೋಗಿರುತ್ತೆ. ಹೌದಾ? ಅಷ್ಟೇ ಅಲ್ಲ ರಾಜಿ, ಮುಂದೆ ಏನಾದರೂ ಪೊಲೀಸ್ ಕೇಸು, ಪೋಸ್ಟ್ ಮಾರ್ಟಮ್ ಅದು ಇದು ಅಂತ ಆದರೂ ವಿಷ ದೇಹದೊಳಗೆ ಸೇರಿಕೊಂಡು ಅವ್ರು ಸತ್ತು ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇದು ಒಂಥರ ಮ್ಯಾಜಿಕ್ ಪೌಡರು. ನಾವು ಸೇಫು. ಆಗಿದೆ ಐಡಿಯಾ. ಸೂಪರ್. ಇರಿ, ನಾನೇ ಕಾಫಿ ಮಾಡ್ತೀನಿ. ಮಾಡ ಕಪ್ಪಲ್ಲಿ. ಓ, ವಿಕ್ರಮ್, ಸರೋಜಾ. ರೀ, ಅಲ್ಲ ರೀ, ಅವ್ರು ಸಾಯೋ ಅಷ್ಟರಲ್ಲಿ ಅಮೃತ ಏನಾರು ಬಂದ್ಬಿಟ್ರೆ? ಅವತ್ತು ಕಾಳಿಂಗ ಸ್ವಲ್ಪ ಕಚ್ಚಿದಾಗ ಸರೋಜನ ಕಾಪಾಡ್ದ ಹಾಗೆ ಮತ್ತೆ ಕಾಪಾಡ್ಬಿಟ್ರೆ? ಆ ಚಿಂತೆನೇ ಬೇಡ. ಅವಳು ಮನೆ ಒಳಗಡೆ ಕಾಲು ಇಡಕ್ಕೆ ಆಗಲ್ಲ. ಹಾಗೆ ವ್ಯವಸ್ಥೆ ಮಾಡಿದ್ದೀನಿ. ಬೇಗ ಬೇಗ ಕಾಫಿ ಹಾಕು. ವಿಕ್ರಮ್, ಇದು ನಿನಗೆ. ಸರೋಜಾ, ಇದು ನಿನಗೆ. ರಾಜಿ, ಈಗ ನೋಡ್ತಾ ಇರು, ಈ ವಿಕ್ರಮ್ ಸರೋಜಾ ಇಬ್ಬರು ಹೇಗೆ ನಮ್ಮ ಕಣ್ಣು ಮುಂದೆನೇ ಪ್ರಾಣ ಬಿಡ್ತಾರೆ ಅಂತ. ನೀನು ನಿನ್ನ ಹೆಂಡತಿ ಇಬ್ಬರು ಆಯುಸ್ಸು ಇನ್ನು 3 ತಾಸು ಅಷ್ಟೇ. ಆ ಆಸ್ತಿ ಎಲ್ಲ ನಮ್ಗೆ ಸೇರುತ್ತೆ ಅಂತ ನಾವು ಆಸೆಯಲ್ಲಿ ಇರಬೇಕಾದ್ರೆ ಯಾರೋ ಬೀದಿಲಿ ಹೋಗ್ತಾ ಇರೋಳನ್ನ ಕರ್ಕೊಂಡು ಬಂದು ಮನೆಗೆ ಸೇರಿಸ್ಕೊಂಡಿದ್ದು ಅಲ್ಲದೆ ಈ ಆಸ್ತಿ ಎಲ್ಲ ಉಳ್ದೆ ಅಂತ ಹೇಳಿದ್ರು. ಈಗ ನೋಡಿ ಹೇಗೆ ಟಿಕೆಟ್ ಇಲ್ಲದೆ ಮೇಲೆ ಹೋಗ್ತಾರೆ ಅಂತ. ಅಲ್ವಾ? ಮತ್ತೆ ನಮಗೆ ಮೋಸ ಮಾಡಕ್ಕೆ ನೋಡಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ರಾಜಿ, ಈಗ ನೋಡು ಮಜಾ ಹೇಗಿರುತ್ತೆ ಅಂತ. ನೀನು ಬಾ ಬೇಗ. ಅಮ್ಮ ರೀ, ಡಾಕ್ಟರ್ ರಾಜಿ, ಇವ್ರನ್ನ ರೂಮಲ್ಲಿ ಹೋಗಿ ಕರ್ಕೊಂಡು ಹೋಗಿ ಮಲಗಿಸೋಣ. ಬೇಡ ರೀ,